ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮಲಪ್ರಭಾ ಈಜಿ ಕುಕ್ಕಿಂಗ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ಯಾವ ರೆಸಿಪಿ ಮಾಡತ್ತನಂತ ವಿಚಾರ ಮಾಡಾಕತ್ತೀರಿ. ನಾ ಏನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಕೆಳಗಿರೋ ಬೆಲ್ಲೈಕನ್ ಒಂದ್ಸರಿ ಕ್ಲಿಕ್ ಮಾಡಿಬಿಡಿ. ನಾ ಏನು ಮಾಡತ್ತನ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ನಾ ಹಾಕುವ ಎಲ್ಲ ರೆಸಿಪಿ ನೋಟಿಫಿಕೇಶನ್ ಮೊದಲಿಗೆ ಬಂದು ನಿಮಗೆ ತಲುಪ್ತಾವೆ. ತುಂಬ ಟೇಸ್ಟ್ ಆಗಿರೋ ಒಂದು ಪಲ್ಯನ ಮಾಡತ್ತೀನಿ. ಇವು ನೋಡಿದ್ರೆ ಗೊತ್ತಾಗ್ಬೋದು ನಿಮ್ಗೆ. ಇವು ಕ್ಯಾಪ್ಸಿಕಮ್ ಅಂದರೆ ಡೊಣ್ಣಗಾಯಿ ಅಂತಲೂ ಕರೀತಾರೆ, ಡಬ್ಬುಗಾಯಿ ಅಂತೂ ಕರೀತಾರೆ. ನಮ್ಮ ಉತ್ತರ ಕರ್ನಾಟಕದಾಗ ಇದು ಫೇಮಸ್ ಪಲ್ಯ ರೀ. ಇದು ಪುಂಡಿ ಪಲ್ಯ ಮಾಡಿದಾಗಂತೂ ಸಖತ್ತಾಗಿ ಟೇಸ್ಟಾಗಿ ಹತ್ತದ. ಇದು ಎಲ್ಲರೂ ಹಳ್ಳಿ ಒಳಗಂತೂ ಪುಂಡಿ ಪಲ್ಯ ಮಾಡಿದಾಗ ಇದನ್ನು ಮಾಡೇ ಮಾಡ್ತಾರ್ರಿ. ನೋಡ್ರಿ, ಅದಕ್ಕೆ ಏನೇನು ಬೇಕು ಅನ್ನೋದನ್ನು ನಾವು ಡೊಣ್ಣಗಾಯಿ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು ಒಂದು ಪಾತ್ರೆಗೆ. ಹುರ್ಕೊಂಡ ನಂತರ ಏನು ಮಾಡಬೇಕು, ಸ್ವಲ್ಪ ಪಾತ್ರೆಗೆ ಎಣ್ಣೆ ಹಾಕಿ 2 ಸ್ಪೂನ್ ಅದಕ್ಕೆ ಶೇಂಗಾ ಹಾಕಬೇಕು. ಶೇಂಗಾ ಇದ್ದರೆ ಶೇಂಗಾ ಹಾಕಿ, ಇಲ್ಲಂತಂದರೆ ಅದನ್ನ ಸ್ಕಿಪ್ ಮಾಡಿ ಕೊಬ್ಬರಿ ಇದ್ದರೆ ಕೊಬ್ಬರಿ ಹಾಕಿರಿ. ಒಣ ಕೊಬ್ಬರಿ ಇದ್ದರೆ ಒಣ ಕೊಬ್ಬರಿ, ಹಸಿ ಕೊಬ್ಬರಿ ಇದ್ದರೆ ಹಸಿ ಕೊಬ್ಬರಿ ಹಾಕಿ. ಹಾಗೆ ಸ್ವಲ್ಪ ಕಾದ ನಂತರ ಏನು ಮಾಡಬೇಕು, ಜೀರಿಗೆ ಸಾಸಿವೆ ಕೂಡ ಹಾಕಿ, ಅದಕ್ಕೆ ಬೆಳ್ಳುಳ್ಳಿ ಕೂಡ ಹಾಕಿ, ಆಮೇಲೆ ಹೆಂಚ್ಕೊಂಡಂತಹ ಉಳ್ಳಾಗಡ್ಡಿನೂ ಕೂಡ ನಾವಿಲ್ಲಿ ಹಾಕಬೇಕು. ಹಾಕಿ ನೀಟಾಗಿ ಏನು ಮಾಡಬೇಕು, ಕರಿತಾ ಹೋಗಬೇಕು. ಕರಿತಾ ಹೋದಂತೆಯೇ ಸ್ವಲ್ಪ ನೀವೇನು ಮಾಡಬೇಕು, ಅರ್ಶಿಣ ಪುಡಿ ಅಂತೂ ಹಾಕಲೇಬೇಕು. ಬೇಕಂದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹೌದಾ ಫ್ರೆಂಡ್ಸ್, ಈ ರೀತಿ ನಾವೆಲ್ಲವನ್ನ ಫ್ರೈ ಮಾಡಬೇಕು. ಆಮೇಲೆ ಫ್ರೈ ಮಾಡಿದ ತಕ್ಷಣ ನಾವು MTR ಮಸಾಲ ಅಥವಾ ನೀವು ಮನೆಯಲ್ಲಿ ಮಾಡ್ಕೊಂಡಂಥ ಗರಂ ಮಸಾಲನ್ನು ಹಾಕ್ಬೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಇಲ್ಲಿ ಹಾಕ್ಬೋದು. ಹುಳಿಗೆ ನಿಮಗೆ ಟೊಮ್ಯಾಟೊ ಬೇಕಂದ್ರೆ ಟೊಮ್ಯಾಟೊ ಯೂಸ್ ಮಾಡ್ಕೊರಿ. ಇಲ್ಲಿ ನಾನು ಹುಣಸೆ ಹಣ್ಣು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀವು ಬೆಲ್ಲವನ್ನು ಹಾಕ್ಕೊಳ್ಬೇಕು. 1 ಸ್ಪೂನ್ ಬೆಲ್ಲವನ್ನು ಹಾಕ್ಕೊಂಡಾಗ ಅದಕ್ಕೆ ಈ ಎಣ್ಗಾಯಿ ಮಾಡಿದಾಗಂತೂ ಇದಂತೂ ಗುರೆಳ್ಳಂತೂ ಇದ್ರೆ ಹಾಕೋರಿ, ಇಲ್ಲ ಪೌಡ್ರ್ ಮಾಡಿಟ್ಕೊಂಡಿದ್ರೆ ಅದನ್ನು ಹಾಕ್ರಿ. ಕೊಕೊನಟ್ ಇಲ್ಲಿ ಪೌಡ್ರ್ ನಾನು ಹಾಕ್ತಾ ಇದ್ದೀನಿ. ಸ್ವಲ್ಪ ನೀವು ಕರಿಬೇವಿನ ಎಲೆ ಮತ್ತು ಕೊತ್ತಂಬರಿ ಸೊಪ್ಪಿದ್ರು ಹಾಕ್ರಿ, ಇಲ್ಲ ಇಲ್ಲದೆ ಕಾರಣ ಸ್ಕಿಪ್ ಆಗಿದೆ. ಆಮೇಲೆ ನಿಮಗೆ ಇನ್ನೂ ಖಾರ ಬೇಕು, ಅವು ಖಾರ ಆಗಿಲ್ಲ ಕ್ಯಾಪ್ಸಿಕಮ್ ಅಂತಂದರೆ ಖಾರ ಇಲ್ಲ, ಇನ್ನೂ ಜಾಸ್ತಿ ನಮಗೆ ಖಾರ ಬೇಕಂತಂದರೆ ನೀವು ಇಲ್ಲಿ ಇನ್ನೂ ಗ್ರೀನ್ ಚಿಲ್ಲಿಯನ್ನು ಹಸಿಮೆಣ್ಸಿನ್ಕಾಯಿ ಇದ್ದರೆ ಹಾಕೋಬೋದು. ಹಾಕೊಂಡ ತಕ್ಷಣ ಏನು ಮಾಡಿರಿ, ಇಲ್ಲಿ ನಾವು ಖಾರು ಕಲ್ಲು ತೊಗೊಂಡೇವಿ. ಅಂದ್ರೆ ಖಾರು ಕಲ್ನಾಗ ಹಾಕಿ ಕುಟ್ಟಿ ಮಾಡಿದ್ರನ್ನ ತುಂಬ ಟೇಸ್ಟ್ ಆಗಿರ್ತದೆ ರೀ. ಅದಕ್ಕೋಸ್ಕರ ನಾನು ಇಲ್ಲೇನು ಮಾಡ್ತಾ ಇದ್ದೀನಿ, ಖಾರು ಕಲ್ಲು ಯೂಸ್ ಮಾಡ್ತಾ ಇದ್ದೀನಿ. ನೀವು ಇದ್ರೆ ಯೂಸ್ ಮಾಡಿ, ಇಲ್ಲಂತಂದರೆ ನೀವು ಮಿಕ್ಸಿ ಜಾರ್ನಲ್ಲಿ ಈ ಮಸಾಲನ್ನ ಗ್ರೇವಿ ಮಾಡ್ಕೋಬೋದು. ಈ ಥರ ನಾನು ಕುಟ್ಟು ಏನು ಮಾಡ್ತಾ ಇದ್ದೀನಿ, ಅದನ್ನು 1 by 1 ನಾನು ಏನು ಮಾಡ್ತಾ ಇದ್ದೀನಿ ನೋಡ್ರಿ, ಈ ಥರ ಹಾಕ್ಬೋದು. ಸ್ವಲ್ಪ ಅಬಡ್ ಜಬಡ್ ಆದರೆ ತುಂಬ ಟೇಸ್ಟಾಗಿ ಹತ್ತುತ್ತೆ. ಅಗದಿ ಮಿಕ್ಸಿ ಆಗಿಬಿಟ್ರೆ ಅದು ಟೇಸ್ಟಾಗಿ ಹತ್ತಲ್ಲ. ಈ ರೀತಿ ನಾನು ಹುರ್ಕೊಂಡಂಥ ಡೊಣ್ಣಗಾಯಲ್ಲಿ 4 ಕಟ್ ಮಾಡಿದ್ದೆ. ಅದರೊಳಗೆ ನಾನು ಏನು ಮಾಡ್ತಾ ಇದ್ದೀನಿ, ಆ ಗ್ರೇವಿಯನ್ನು ಕಲ್ಲಲ್ಲಿ ಕುಟ್ಟಿದಂತಹ ಮಸಾಲ ಗ್ರೇವಿಯನ್ನು ನಾನು ಅದಕ್ಕೆ ನೀಟಾಗಿ ಈ ರೀತಿ ತುಂಬ್ತಾ ಇದ್ದೀನಿ. ಇದು ತುಂಬ ಬಿಸಿ ಬಿಸಿ ರೊಟ್ಟಿಯಲ್ಲಂತೂ ಸಖತ್ತಾಗಿರ್ತದೆ ರೀ. ಇದ್ರ ಜೊತೆ ಅಂತೂ ಮರಿಬ್ಯಾಡ್ರಿ, ಪುಂಡಿ ಪಲ್ಯ ಹಚ್ಕೊಂಡು ತಿಂದ್ರಂತೂ ಸಖತ್ತಾಗಿರ್ತದೆ. ಇದು ನಮ್ಮ ಉತ್ತರ ಕರ್ನಾಟಕದ ಫುಲ್ ಫೇಮಸ್. ಈ ಥರ ಸ್ವಲ್ಪ ಅದನ್ನೆಲ್ಲವನ್ನು ತುಂಬ್ಕೊಂಡು ಏನು ಮಾಡಿ, ಸ್ವಲ್ಪ ನೀರು ಹಾಕಿ ಒಲೆ ಮೇಲೆ ಕುದ್ಲಕ್ಕೆ ಇಟ್ಬಿಡ್ರಿ. ನೋಡ್ರಿ, ಈಗ ಆಲ್ರೆಡಿ ಕುದ್ದತಿ. ಕುದ್ದ ತಕ್ಷಣ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ಯಾಕೆ ತಡ, ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಜೊತೆಗೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೀವು ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ, ಬಿಸಿ ಬಿಸಿ ರೊಟ್ಟಿಯೊಂದಿಗೆ ಪುಂಡಿ ಪಲ್ಯ ಮಾಡೀನಿ. ಪುಂಡಿ ಪಲ್ಯವೊಂದಿಗೆ ಖಾರ ಹಚ್ಕೊಂಡು ಇದನ್ನು ರುಚಿ ನೋಡ್ಲಾಕತ್ತನ. ಇದೇ ರೀತಿ ನೀವು ಮಾಡಿರಿ. ಥ್ಯಾಂಕ್ ಯು ಫಾರ್ ಎವ್ರಿ ಒನ್.